ನಾವು ಹೊಂಟಿವಿ ನೋಡ್ರಿ ಇವತ್ತು ಅಜ್ಜನ ಕಡೆಗೆ. ನಮ್ಮ ದೋಸ್ತ ಗಾಡಿ ತೊಗೊಂಡು ಸೀದಾ ಹೋದೆವು ಅಜ್ಜನ ಬಳಿ ಹೋಗಂತ. ನಮ್ಮ ದೋಸ್ತನ ನಾನು ಹಂಗೆ ರೆಡಿ ಆದ. ಗಾಡಿ ಚಾಲು ಮಾಡಿದೆವು, ಬಿಟ್ಟೆವು, ಸೀದಾ ದತ್ತನ ಕಮಾನ್ ಬಲ್ಲಿ ಹೋಗಿ ದತ್ತ ಮಹಾರಾಜ್ ಅಂದೆವು. ಮಹಾರಾಜಂದಿಗೆ ಐವನೇ ನೋಡ್ರಿ ನಮ್ಮ ದೋಸ್ತ. ಹೊಂಟೆವು ಸೀದಾ ಒಳಗಿಂದು ಗಣಗಾಪುರ ಮ್ಯಾಗಿಂದು ಜೇಟ್ಗಿ ಹೋಗ್ತಿದ್ದು. ಜೇಟ್ಗಿ ಅಂದ್ರೆ ಬಿಜಾಪುರ ಟು ಗುಲ್ಬರ್ಗ ಹೈವೇ ಅದಲ್ಲ, ಇದೆ ನೋಡ್ರಿ ಜೇಟ್ಗಿ ಕ್ರಾಸ್. ಗಣಗಾಪುರ್ಲಿಂದ ಬಂದ್ರೆ ಜೇಟ್ಗಿ ಕ್ರಾಸ್ ಬರ್ತದೆ. ಸೀದಾ ಬಿದ್ದೆವು ಹೈವೇದಾಗ ಕುದುರೆ ಹೊಂಟಿವಿ ಒಂದು 4-5. ನಮ್ಮ ದೋಸ್ತ್ ಕುದುರೆಗೆ ನೋಡಿ ಅವ್ನ ಸ್ಪೀಡ್ನು ಪೂರಾ ಕುದುರೆ ಓಡಿಸ್ದಂಗೆ ಓಡಿಸೋಕತ್ತು ಗಾಡಿ. ಏನು ಅದೇ ಸ್ಪೀಡ್ದಾಗ ಹೊಂಟಿದೆವು. ಮುಂದೆ ಬಂತು ಟೋಲ್ ನಾಕಾದಾಗ ನೋಡ್ರಿ ಇಷ್ಟು ಗಾಡಿ ಎಲ್ಲ ಟೋಲ್ ಫೀಸ್ ಕಟ್ತೀರಿ. ಬಟ್ ಅದ್ರ ಯೂಸಸ್ ಭಾಳ ಅವ, ಯಾರೂ ತೊಗೊಳಲ್ಲ. ಏನು ಯೂಸಸ್ ಅವ ಅಂತ ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಟೋಲ್ ದಾಟಿದೆವು. ಹಾಗೆ ಮುಂದೆ ದೇವ್ರ ಹಿಪ್ಪರಿಗೆ ರಾವತ್ರಿ ಅಂತಿದ್ರು. ಗುಡಿ ಭಾಳ ಫೇಮಸ್, ಜಾತ್ರೆ ಮಸ್ತ್ ಆಗ್ತದೆ. ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ದೇವ್ರ ಹಿಪ್ಪರಿಗೆದಾಗ ಹಸುವಾಗಿತ್ತು. ಗೋಬಿ ಮಾಡತ್ತಿರು. ನಮ್ಮ ದೋಸ್ತ್ ಗೋಬಿ ತಿನ್ನೋ ಸ್ವಲ್ಪ ಗೋಬಿ ತಿಂದೆವು. ಅವ ಗಾಡಿ ನಡೆಸಿ ಹೈರಾಣ ಆಗ್ಯದ. ನೀನೇ ತೋ ಗಾಡಿ ಅಂದ, ನಾ ಗಾಡಿ ತೊಗೊಂಡ ಸೀದಾ ಅಲ್ಲಿಂದ ಬಿಟ್ಟೆವು. ಇದು ಕೋಲಾರ ಬ್ರಿಡ್ಜ್ ಮಾತ್ರ ಮಸ್ತ್ ಅದ. 3 ಕಿಲೋಮೀಟ್ರ್ ಬ್ರಿಡ್ಜ್ ಅದ. ಈವ್ನಿಂಗ್ ವ್ಯೂಸರ ನೋಡಬೇಕು. ನಿಂತು ನೋಡಿದ್ರೆ ಹಿಂಗೆ ಕಣ್ಣು ಒಂಥರ ರಿಲ್ಯಾಕ್ಸ್ ಅನ್ನಿಸ್ತದ. ಫೋಟೋ ಮಸ್ತ್ ಬರ್ತಾವ. ಬ್ರಿಡ್ಜ್ ನೋಡಿ ಗಾಡಿ ಹೀಟಾಗಿತ್ತು. ಗಾಡಿ ಹೀಟಾಗಿ ನಾವು ಜರ ಹೀಟಾಗಿದ್ದೆವು. ತಣ್ಣಗೆ ನೀರು ಕುಡಿದು ಮತ್ತೆ ಬಿಟ್ಟೆವು. ಅಲ್ಲಿದ್ದು ಬಿಟ್ಟ ಮೇಲೆ ಸೀದಾ ಅಜ್ಜನ ಬಳಿ ಬಂದೆವು. ಅಜ್ಜರು ಎಲ್ಲಿಗೂ ಊರಿಗೆ ಹೋಗಿರಂತ ಇದ್ದಿದ್ದಿಲ್ಲ. ಅದಕ್ಕೆ ಅಜ್ಜರ ಗದ್ದಿಗೆ ನಮಸ್ಕಾರ ಮಾಡಿದೆವು. ಅಜ್ಜರು ಬೆಳಗ್ಗೆ ಬರ್ತಾರಂದರು. ನಿಮಗೂ ಬೆಳಗ್ಗೆ ಅಜ್ಜರಿಗೆ ತೋರಿಸ್ತೀನಿ. ಇಲ್ಲಿಗೆ ಬಾಯ್.